ಇವಾಗ ಇವತ್ತು ನಮಗೂ ನಾನು ಇದ್ದಿರಲಿಲ್ಲ, ಫಂಕ್ಷನ್ಗೆ ಹೋಗಿದ್ದೆ. ಮೋದಿಜಿ ಅವ್ರದ್ದು ಯುವಕರ ಫಸ್ಟ್ ವೋಟರ್ಸ್ ಅವ್ರದ್ದು ಸ್ಪೀಚ್ ಇತ್ತು ಮೋದಿಜಿ ಅವ್ರದ್ದು. ನಮ್ಮ ಕಾಲೇಜಿನ ಅಲ್ಲಿ ಹೋಗಿದ್ನಿ. ಬರುಗುಡ್ದು ಎಲ್ಲರದ್ದು ಫೋನ್ ಬಂತು. ನಮಗೂ ಭಾಳ ಖುಷಿ ಆಯಿತು. ಒಂದು ಶಕ್ತಿ ಬಂದಂಗೆ ಆಯ್ತು. ನಮಗೇನೋ ಕಳ್ಕೊಂಡಂಗೆ ಆಗಿತ್ತು. ಇಷ್ಟು ದಿವಸ ಶಕ್ತಿ ಬಂದಂಗಾಯ್ತು. ಭಾಳ ಒಳ್ಳೆಯ ಕೆಲಸ ಆಯಿತು. ಹಾ, ದಿಲ್ಲಿಗೆ ಹೋಗಿದ್ರಿ 2-3 ದಿವಸದಿಂದ ಅಲ್ಲಿದ್ರು. ಆದ್ರೆ ಏನೇನು ಪಾಲಿಟಿಕ್ಸ್ ಎಲ್ಲ ಏನೇನು ಮಾಡ್ತಾರೆ, ಏನಾಗ್ತೈತೆ ಅನ್ನೋದು ಅಷ್ಟು ಇದಿರಲಿಲ್ಲ. ಒಟ್ಟು ಸೇರ್ಪಡೆ ಆಗಾಕತ್ತಾರಂತ ಮಹಿಳಾ ಅಂಗಡಿಯವರಿಗೆ ಟಿಕೆಟ್ ವಿಚಾರದಾಗೂ ಕೂಡ ಬಲ ಬಂತು ಅಂತ ಅನ್ಸುತ್ತೆ. ನೋಡೋಣವ್ರಿಲ್ಲ ಏನೇನಾಗ್ತದೆ. ಸಾಹೇಬ್ರು ಹೋದ್ಮೇಲೆ ನಿಮಗೆ ಬಂದಿದ್ದು, ಆಮೇಲೆ ತಮ್ಮ ಮಗಳಿಗೆ ಕೊಡ್ಬೇಕಂತೇಳಿ ನೀವು ಅನೇಕ ಹೈಕಮಾಂಡ್ ಒಂದು ಬೇಡಿಕೆ ಇಟ್ಟಿದ್ರಿ. ಈ ಒಂದು ಟಿಕೆಟ್ ನಿಮಗೆ ಬರತ್ತಾ, ಸಿಗತ್ತಾ, ಅಥವಾ ಮುಂದಿನ ಸರಿ ಬೇಡಿಕೆ ನಿಮಗೆ ಇಡ್ತೀರಾ ಅಥವಾ ನಿಮ್ಮ ಮಗಳಿಗೆ ಇಡ್ತೀರಾ? ಇಬ್ಬರು ಮಕ್ಕಳಲ್ಲಿ ಯಾರಿಗಾರು ಇಡ್ತೀರಾ? ಈಗ ನೋಡೋಣವ್ರಿ ಏನೇನಾಗ್ತೈತಿ, ನೋಡೋಣವ್ರಿಲ್ಲ. ಈಗ ಅವರು ಸೇರ್ಪಡೆ ಆಗಿದ್ದಾರೆ, ಅದು ಒಂದು ನಮಗೆ ಶಕ್ತಿ ಬಂದಂಗೆ ಆಗಿದೆ. ಆಮೇಲೆ ಈಗ ಮತ್ತೆ ನಾವು ಎಲ್ಲ ನಾಯಕರಿಗೆ ಭೇಟಿಯಾಗಿ ಕೇಳೋಣ. ಒಟ್ಟು ಕೊಡೋದು ಅಂಗಡಿ ಫ್ಯಾಮಿಲಿ ಕೊಡೋದಂತ ಫಿಕ್ಸ್. ಅಲ್ಲ, ನಿಮ್ಮ ಆಸೆ ಏನಿದೆ? ನಿಮ್ಮ ವೈಯಕ್ತಿಕ ನಿಮ್ಮ ಮಗಳಿಗೆ ಕೇಳ್ತೀರಾ ಅಥವಾ ನಿಮಗೆ ನೀವೇ ಕೇಳ್ತೀರಾ? ಇಲ್ಲ, ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೇವೆ ನಾವು. ಫ್ಯಾಮಿಲಿ ಅಂದ್ರೆ ಶ್ರದ್ಧಾ ಅವರು ಇದ್ದಾರೆ, ಸ್ಫೂರ್ತಿ ಇದ್ದಾರೆ, ಯಾರಿಗೆ ಅದೇ ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೇವೆ. ಅವ್ರು ಏನು ಸಜೆಷನ್ ಮಾಡ್ತಾರೆ ನೋಡೋಣ. ಅಲ್ಲ, ಕಡಿಮೆ ಅವಧಿಯೊಳಗೆ ಸಾಕಷ್ಟು ನೀವು ಕೂಡ ಕ್ಷೇತ್ರಗಳಿಗೆ ಓಡಾಡಿದ್ರಿ, ಜನಪ್ರಿಯತೆ ಗಳಿಸ್ಕೊಂಡಿದ್ರಿ. ಸೊ ಇನ್ನೂ ಕೂಡ ಅವಕಾಶಗಳು ಇದಾವೆ ನಿಮ್ಗೆ? ಹಾ, ಇದಾವೆ, ಅದೇನಿಲ್ಲ. ಕೊಡುವಂತ ವಿಚಾರಗಳು ಬಿಟ್ಟು ಕೊಡೋದೇನು ವಿಚಾರ ಇಲ್ಲ. ಆದ್ರೆ ನೋಡೋಣ ಏನೇನಾಗುತ್ತೆ.